ಎಲ್ಲ ಗೌರವಿತ ಚುನಾಯಿತ ಪ್ರತಿನಿಧಿಗಳಿಗೆ, ಗಣ್ಯರಿಗೆ, ಹಿರಿಯರಿಗೆ ಹಾಗೂ ಗ್ರಾಮಸ್ಥರಿಗೆ ಪ್ರಮುಖವಾಗಿ ಈ ದಿನ ವಿಶ್ವ ಮಹಿಳಾ ದಿನಾಚರಣೆಯ ಕೇಂದ್ರ ಬಿಂದುಗಳಾದ ಎಲ್ಲ ಮಹಿಳೆಯರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ದೇಶದ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ದೇಶದ ಮೊದಲು ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರನ್ನು ಈ ದಿನ ಜ್ಞಾಪಕ ಮಾಡಿಕೊಳ್ತಾ ಇದ್ದೇವೆ. ಸಾಧಕಿಯರು ಜಾಗತಿಕವಾಗಿ ಇಂದು ಹಲವು ಆಚರಣೆಗಳನ್ನು ಮರೆಯದೆ ಆಚರಿಸಲಾಗುತ್ತಿದೆ. ಅಂತಹ ಕೆಲವು ದಿನಗಳ ಪೈಕಿ ಅಂತಾರಾಷ್ಟ್ರೀಯ ಮಹಿಳಾ ದಿನವೂ ಸಹ ಒಂದಾಗಿದ್ದು, ಇದನ್ನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲೂ ಬಹಳ ಹಿಂದಿನಿಂದಲೂ ವಿಶೇಷವಾಗಿ ಆಚರಿಸುತ್ತಾ ಬಂದಿದ್ದು, ಜಗತ್ತಿನ ಎಲ್ಲ ದೇಶಗಳು ಸಹ ಅಭಿವೃದ್ಧಿಯ ಪಥದಲ್ಲಿ ತಾವು ಮುಂಚೂಣಿಯಲ್ಲಿರಬೇಕು ಎಂದು ಬಯಸುತ್ತಿರುವ ಈ ಸಂದರ್ಭದಲ್ಲಿ ತಂತ್ರಜ್ಞಾನ ಆವಿಷ್ಕಾರಗಳೊಂದಿಗೆ ಅನ್ಯ ಗ್ರಹದಲ್ಲಿ ವಾಸಿಸಲು ಯೋಗ್ಯ ಸ್ಥಳವನ್ನು ಹುಡುಕುತ್ತಿರುವ ಪ್ರಯತ್ನಗಳ ಸಂದರ್ಭದಲ್ಲಿ ಇಂದು ಮಹಿಳೆಯರು ಒಂದೇ ಕ್ಷೇತ್ರಕ್ಕೆ ಮೀಸಲಿರದೆ ತಂತ್ರಜ್ಞಾನ, ಆರ್ಥಿಕ, ರಾಜಕೀಯ, ರಕ್ಷಣೆ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಮ್ಮದೇ ಆದ ಛಾಪವನ್ನು ಮೂಡಿಸಿದ್ದಾರೆ. ಅದರ ಕೊಡುಗೆಯನ್ನು ಸ್ಮರಿಸಲು, ಗೌರವಿಸಲು ಈ ದಿನವನ್ನು ನಿಮಗೆ ಮೀಸಲಾಗಿದೆ ಎಂದು ಈ ಮೂಲಕ ತಮಗೆ ತಿಳಿಸುತ್ತಾ, ಈ ಶುಭ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಹಿಳಾ ಸಬಲೀಕರಣ ಮತ್ತು ಸ್ವಾವಲಂಬನೆಯ ಹಿತದೃಷ್ಟಿಯಿಂದ ತರಬೇತಿ ಪಡೆದಿರುವ 130 ಫಲಾನುಭವಿಗಳಿಗೆ ಗ್ರಾಮ ಪಂಚಾಯಿತಿಯಿಂದ ಹೊಲಿಗೆ ಯಂತ್ರಗಳನ್ನು ಹಾಗೂ ವಿದ್ಯಾಸಿರಿ ಯೋಜನೆಯಲ್ಲಿ ಸುಮಾರು 150ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಸಹ ವಿತರಿಸಲಾಗುತ್ತಿದೆ ಎಂದು ತಿಳಿಸಲು ಬಯಸುತ್ತೇನೆ. ಅದೇ ರೀತಿ ಮರ್ಸೂರು ಗ್ರಾಮ ಪಂಚಾಯಿತಿಯ 2021-22ನೇ ಸಾಲಿನ ಕರ್ನಾಟಕ ಸರ್ಕಾರದ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದಿದ್ದು, 2023-24ನೇ ಸಾಲಿನ ಮತ್ತೊಮ್ಮೆ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆಯುವಲ್ಲಿ ಮರ್ಸೂರು ಗ್ರಾಮ ಪಂಚಾಯಿತಿ ಯಶಸ್ವಿಯಾಗಿದೆ. ಒಟ್ಟಾರೆ 2 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಮರ್ಸೂರು ಗ್ರಾಮ ಪಂಚಾಯಿತಿ ಹೆಗ್ಗಳಿಕೆ ಪಡೆದಿದೆ. ಮುಂದುವರಿದು ಇಡೀ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿ ಪಡೆದಿದ್ದು, ಬೆಂಗಳೂರು ನಗರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪ್ರಮಾಣ ಪತ್ರವನ್ನು ನೀಡುವ ಮೂಲಕ ನಮ್ಮ ಗ್ರಾಮ ಪಂಚಾಯಿತಿಗೆ ಅಭಿನಂದನೆ ಸಲ್ಲಿಸಿರುತ್ತಾರೆ. ಈ ಮಹತ್ ಕಾರ್ಯಕ್ಕೆ ಅಗತ್ಯ ಸಹಕಾರ ನೀಡಿದ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜು ಆಡಳಿತ ಮಂಡಳಿ ಹಾಗೂ ಕೆನರಾ ಬ್ಯಾಂಕ್ ಮರ್ಸೂರು ಶಾಖೆ ಹಾಗೂ ಪ್ರಮುಖವಾಗಿ ಈ ಮಹತ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಆಡಳಿತ ವರ್ಗ, ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ, ಮಾನ್ಯ ತಾಲೂಕ್ ಪಂಚಾಯಿತಿ, ಆನೇಕಲ್ ತಾಲೂಕ್ ಪಂಚಾಯಿತಿ ಹಾಗೂ ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು, ಹಾಲಿ ಮತ್ತು ಮಾಜಿ ಸದಸ್ಯರು, ಆಡಳಿತ ವರ್ಗಕ್ಕೂ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರೂ ತಿಳ್ಕೊಂಡು ಅವರಿಗೆ ಈ ವಯಸ್ಸಿನಲ್ಲಿ ವಯಸ್ಸು ಅರ್ಥ ಇಲ್ಲ. ಅವರಿಗೆ ವಯಸ್ಸು ಅವ್ರು ಹೇಳ್ತಾರೆ, ನನಗೆ ಇನ್ನ 20 ವರ್ಷ ಕಡಿಮೆ ವಯಸ್ಸಿರ್ಬೇಕಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ಅವ್ರಿಗಿರೋ ಛಲ, ಅವ್ರಿಗಿರೋ ಆಸಕ್ತಿ, ಅವ್ರಿಗಿರೋ ಒಂದು ಕಲಿಬೇಕಂತ ಒಂದು ಇದಿದೆಯಲ್ಲ, ಅದೆಲ್ಲರೂ ನೋಡ್ಬೇಕು. ಮತ್ತೆ ಇನ್ನೊಂದ್ರೆ ಆ ಯಾಕಂದ್ರೆ ನಾನೇನ್ ಮನವಿ ಮಾಡ್ತೀನಿ ಅಂದ್ರೆ, ಇವಾಗ ನಾನು ಬಾಳ್ ಸ್ವಲ್ಪಂತೀನಿ, ಇನ್ನೊಂದು ಹೊಲಿತೀನಿ, ಆದ್ರೆ ಬ್ಲೌಸ್ ಅಲ್ಲಿ ಕಷ್ಟ ಅಂತಾರೆ. ಅದನ್ನ ಕಲ್ತು ನೆಕ್ಸ್ಟ್ ಇದೇ ಮಹಿಳಾ ಗ್ರಾಮ ಸಂಘದಲ್ಲಿ ಬಂದು ನಾನು ಬ್ಲೌಸ್ ಹೊಲಿತೀನಿ, ನನ್ನ ಬಟ್ಟೆಗಳು ಬೇರೆ ಬಟ್ಟೆಗಳು ಹೊಲ್ಕೊಡ್ತೀನಿ ಅನ್ನೋ ಒಂದು ದಿಟ್ಟ ಇಡ್ಬೇಕಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೇನೆ. ಹೊಲ್ಕೊಂಡಿದ್ದೀನಿ, ಬೇರೆಯವ್ರ ಬಗೆಗೆ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಆಪರೇಷನ್ ಆಗಿದೆ, ಅದರಿಂದ ಆಗ್ತಾ ಇಲ್ಲ. ಬೇಕು ಬಂದು ಮಾತಾಡೋದು, ಒಂದ್ಸರಿ ವೈಕೊಂಡ್ರೆ
ಬರ್ಬೇಕು, ಮಾತಾಡ್ಬೇಕು ಅನಿಸ್ತೈತೆ. ಒಂದ್ಸರಿ ಇಟ್ಕೋಬೇಕು ಮೈಕು, ಅಲ್ಲೇ ಇದ್ರೆ ಆಗಲ್ಲ. ಬರ್ಬೇಕು ಮುಂದೆ. ನನಗೆ 25 ವರ್ಷದಿಂದ ಬರೀ ಕಸ ತೊಳೋದು, ಹಸು ಮೇಯಿಸೋದು ಇದೇ ನಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿದ್ರು. ಏನು ಅಡಿಗೆ ಮಾಡೋದು ಅಷ್ಟೇ. ಇದಕ್ಕೆಲ್ಲ ನಮ್ಮ ಯಜಮಾನರು ಪಾಪ ಸಹಕಾರ ಕೊಡ್ತಾರೆ. ಅದಕ್ಕೆ ಖುಷಿ ಕೊಡ್ಬೇಕು. 20 ವರ್ಷದಿಂದ ಎಲ್ಲರೂ ಮನೆ ಕೆಲಸ ಮಾಡ್ತಾ ಇದ್ರು. ನಾನು ಓದ್ತಾ ಇದ್ದಾಗ 6 ಗಂಟೆ 7 ಗಂಟೆಗೆ ಬೆಂಗಳೂರು ಮಹಿಳೆ ಕಾಣಿಸ್ತಾ ಇಲ್ಲ. ಬಸ್ಗಳಲ್ಲಿ ರಾತ್ರಿ ಲಾಸ್ಟ್ ಬಸ್ ಅಲ್ಲಿ ಮಹಿಳೆ ಓಡಾಡ್ತಾ ಇರ್ಲಿಲ್ಲ. ಮಹಿಳೆ ನಾನು ನೋಡಿದಾಗ, ನಾನು 20 ವರ್ಷ ಕಾಲೇಜ್ ಓದ್ತಾ ಇದ್ದಾಗ ಮಹಿಳೆಯರು 8, 7 ಗಂಟೆಗೆ ಯಾರು ಕಾಣಿಸ್ತಾ ಇರಲಿಲ್ಲ. ಎಲ್ಲ ಮನೆ ಸೇರ್ಬಿಡ್ತಾ ಇದ್ರು. ಇವತ್ತು ಮಹಿಳೆಯರು ಬೆಂಗಳೂರಲ್ಲ, ಹಳ್ಳಿನಲ್ಲೂ 12 ಗಂಟೆ ರಾತ್ರಿಗೆ 1 ಗಂಟೆ ರಾತ್ರಿಗೆ ಓಡಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಅವ್ರಿಗೆ ಇವತ್ತು ಅಷ್ಟು ಧೈರ್ಯ ಬಂದಿದೆ. ಹಾಗಾಗಿ ಇನ್ನ ಮುಂದಿನ ದಿನಗಳಲ್ಲಿ ಮಹಿಳೆಯರು ಏನ್ ಗಂಡಸರಿಗೆ ಮಾನವರಿಗೆ ಕಮ್ಮಿ ಇಲ್ಲ ಅಂತ ಅವ್ರು ಮುಂದೆ ಬಂದು ಮಾಡ್ತಾರೆ. ಅವ್ರಿಗೆ ಆ ಛಲ ಇದೆ, ಆ ಧೈರ್ಯ ಬಂದಿದೆ. ಹಾಗಾಗಿ ಇವತ್ತು ಇಷ್ಟು ಜನ ಮಹಿಳಾ ಗ್ರಾಮ ಸಭೆಗೆ ಬಂದಿದ್ರ, ಮುಂದೆ ಇದ್ರ 2 ಪಟ್ಟು ಬರ್ಬೇಕು ನೀವು. ಇನ್ನಷ್ಟು ಮಹಿಳೆಯರು ಹಿಂಜರಿಯದೆ ಮುಂದೆ ಬರಬೇಕು, ಸಾಧನೆಯತ್ತ ಧಾವಿಸಬೇಕು ಎಂದು ಹೇಳುತ್ತಾ, ಹೀಗೆ ಎಲ್ಲೋ ಒಂದು ಕಡೆ ಕಾರ್ಯಕ್ರಮದಲ್ಲಿ ಹಿರಿಯರೊಬ್ಬರ ಭಾಷಣ ವುಮನ್ ಅಂತ ಕರೀತಾರೆ. ಸ್ಪೆಲ್ಲಿಂಗ್ WOMEN ಅಂದರೆ ಅದನ್ನ ವುಮೆನ್ ಮೆನ್ ಇದ್ರೇನೆ ಅಲ್ವಾ ವುಮೆನ್ ಆಗೋದು. ಹಾಗೇನೆ ಹೆಣ್ಣು ಮಕ್ಕಳಿಗೆ ಅವರ ಆಸೆ ಆಕಾಂಕ್ಷೆಗಳಿಗೆ ಮುಂದಿನ ಪೀಳಿಗೆಗೆ ಧೈರ್ಯ ಭದ್ರ ಬುನಾದಿ ಹಾಕೋಣ ಅಂತ ಹೇಳುತ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು, ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಮಹಿಳಾ ದಿನಾಚರಣೆ ಅಂಗವಾಗಿ ಮಸೂರು ಗ್ರಾಮ ಪಂಚಾಯತ್ ಕಾರ್ಯಕ್ರಮದ ಅಧ್ಯಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಮೇಶ್ ಈಗ ಮಸೂರು ಗ್ರಾಮ ಪಂಚಾಯತ್ ಈಗ ಮಂಜುಳಾ ನಾರಾಯಣ ರೆಡ್ಡಿ ಮೇಡಮ್ ಒಂದೆರಡು ಮಾತಾಡಬೇಕು ಅಂತ ಕೇಳಿ. 75% ಮಹಿಳೆಯರು ಮೈಸೂರಲ್ಲಿ ತಗೊಂಡಿದ್ದಾರೆ. ಆದ್ದರಿಂದ ನಮಗೆ ಯಾವುದೇ ರೀತಿ ಅವಕಾಶವೂ ಇರಲಿಲ್ಲ, ಸೌಲಭ್ಯವೂ ಇರಲಿಲ್ಲ. ನಾವೊಂದಿನ ಮೇಡಮ್ ಅವ್ರನ್ನ ಕೇಳಿದ್ವಿ, ನಾವು ಟೈಲರಿಂಗ್ ಕಲಿಬೇಕು, ನಮಗೆಲ್ಲರೂ ಅವಕಾಶ ಇದ್ದರೆ ಸ್ವಲ್ಪ ಸಹಾಯ ಮಾಡಿ ಅಂತ. ಅವರು ಇದೇ ಚಕ್ಕಡಿ ಗ್ರಾಮದಲ್ಲಿ ನಡೆಯುತ್ತೆ, ನೀವು ಹೋಗಿ ಅಲ್ಲಿ ಕಲಿತ್ಕೊಳ್ಳಿ ಅಂತ ಹೇಳಿದ್ರು. ನಾವು ಹಾಗೆ ಸತತವಾಗಿ 3 ತಿಂಗಳ ಕಾಲ ಹೋಗಿ ಟೈಲರಿಂಗ್ ಅನ್ನು ಕಲಿತು ಇವತ್ತು ಪ್ರಮಾಣ ಪತ್ರವನ್ನು ಸಹ ಪಡೆದು ಇವತ್ತು ನಮ್ಮ ಮನೆಯಲ್ಲಿ ನಾವು 5 ಜನ ಹೆಣ್ಮಕ್ಳು, ನಮ್ಮ ಮಕ್ಕಳಿಗೂ ನಮ್ಮ ಅತ್ತೆ, ನಾವು ನಮ್ಮ ಬಟ್ಟೆಗಳನ್ನು ನಾವೇ ಹೊಲ್ಕೊತಾ ಇದ್ದೀವಿ. ಯಾರಿಗೂ ಸಹ ಒಂದು ಬ್ಲೌಸನ್ನು ಸಹ ನಾವು ಹೊಲಿಯಲು ಕೊಡೋದಿಲ್ಲ. ಸ್ವಂತವಾಗಿ ನಿಗದಿತ ಸಮಯದಲ್ಲಿ ತೋಟದಲ್ಲಿ ಕೆಲಸ, ಮನೆಯಲ್ಲಿ ಕೆಲಸ ಎಲ್ಲವನ್ನು ಮುಗಿಸಿ ನಾವು ಇವತ್ತು ನಮ್ಮ ಬಟ್ಟೆಗಳನ್ನು ನಾವೇ ಸ್ವತಂತ್ರವಾಗಿ ಹೊಲ್ಕೊಂಡು ಹಾಕೊಳ್ತಾ ಇದ್ದೀವಿ. ಇದನ್ನು ಹೇಳೋದಕ್ಕೆ ನಮಗೆ ಹೆಮ್ಮೆ ಪಡ್ತೀವಿ. ನನ್ನ ಅತಿಥಿಗಳು ಹಾಗೂ ನನ್ನ ಅಕ್ಕಂದಿರು ಅಥವಾ ತಂಗಿಯರು ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ದಿನಾಚರಣೆಯ ಅಭಿನಂದನೆ ನಡೆಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಗಮನಿಸಿದಾಗೆ ಬಂದು ಮದುವೆಯಾಗಿ 6 ವರ್ಷ ಆಯಿತು. ಈ ಮೈಸೂರಿನಲ್ಲಿ ಬಂದಾಗೆ ಗಮನಿಸಿದ ಹಾಗೆ ಇಲ್ಲಿರುವಂತಹ ಎಲ್ಲ ಸದಸ್ಯರು ಮತ್ತು ಮಾಜಿ ಸದಸ್ಯರಾಗಿರ್ಬೋದು ತುಂಬ ಒಳ್ಳೆ ಒಗ್ಗಟ್ಟಿನಲ್ಲಿ ಎಲ್ಲ ಕೆಲಸಗಳನ್ನು ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ನನಗೂ ಸಹ ಸಹಾಯಧನವನ್ನು ಸ್ವೀಕರಿಸ್ಕೊಂಡಿದ್ದೀನಿ. ನಂದು MCOM LLB ಆಗಿದೆ. ಹಾಗೆ ನಮ್ಮ ಹಸ್ಬೆಂಡ್ ಆದಂಥ ಪಾಂಡುರಂಗ ಅಂತ ಅವ್ರದ್ದು MSc LLB ಆಗಿದೆ. ಸೊ ನಾವಿಬ್ಬರೂ ಕೂಡ ಮಂಜುಳಾ ಮೇಡಮ್ ಮತ್ತು ಕೆಲವು ಸದಸ್ಯರಿದ್ದಾರೆ, ಅವ್ರ ಮುಖಾಂತರ ನಮಗೆ 3 ವರ್ಷಗಳ ಕಾಲ ಅಂತ ಮಸೂರು ಗ್ರಾಮದವರು. ನಾನು ಬರೀ 9th ಓದಿದ್ದೀನಿ ಅಷ್ಟೇ. ನನಗೆ ಇದು 20 ವರ್ಷದ ಮುಂದೆ ಇರಬೇಕಾಗಿತ್ತು. ಇಲ್ಲ, ಏನೂ ಇಲ್ಲ, ಬರೀ ಕಸ ತಳ್ಳೋದು, ಕಸ ಎತ್ತೋದು,
ಅಷ್ಟೇ ಮನೇಲಿ ತೋರಿಸಿದ್ದು ಅಷ್ಟೇ. ಈಗ ಟೈಲರಿಂಗ್ ಕಲಿಬೇಕು ಅಂತ ಬಂದೆ, ಬೇಡ ಅಂದರು ಅವರು. ನಿಮ್ಗೆ ಏಜ್ ಆಗಿದೆ ಬೇಡ ಅಂದರು. ನಾನು ಬಿಡಲಿಲ್ಲ, ಇಲ್ಲ ನಾನು ಕಲಿಲೇಬೇಕು ಅಂತ. ಆಮೇಲೆ ಸರಿ ಕಲ್ಕಮ್ಮ ಅಂತ ಹೇಳಿದ್ರು. ಆಮೇಲೆ ಕಲ್ತಿದ್ದೀನಿ. ನಂದು ರಿಪೇರಿ ಎಲ್ಲ ನಾನೇ ಮಾಡ್ತೀನಿ. ಬಟ್ಟೆದು ಪಾಲ್ಸ್ ಹಾಕ್ಕೊಡ್ತೀನಿ, ಹೊಲಿಗೆ ಹಾಕ್ಕೊಡ್ತೀನಿ. ಬ್ಲೌಸ್ ಕಲಿಯೋಕ್ಕೆ ಸ್ವಲ್ಪ ಓದ್ಬೇಕಾಗಿತ್ತು. ಆದರೂ ನಮ್ಮ ಮನೆಯಲ್ಲಿ ಎಲ್ಲ ವಿದ್ಯಾವಂತರಲ್ವಾ, ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಒಂದು ಸ್ವಲ್ಪ ಸಹಾಯ ಮಾಡಬೇಕು ಅವ್ರಿಗೆ. ಅವ್ರ ಕೆಲ್ಸಕ್ಕೆ ಅವ್ರು ಕಳಿಸ್ಕೊಡ್ಬೇಕು. ನನಗೆ ಈ ಮೈಕಲ್ಲಿ ಮಾತಾಡೋದಕ್ಕೆ ಖುಷಿ ಆಗ್ತಾ ಇದೆ. 62 ವರ್ಷನ ಒಂದು ತಾಯಿಗೆ ಆ ಅಮ್ಮ ಎಲ್ಲ ಬಾಕಿಯವರೆಲ್ಲ ಒಂದು 20, 22, 25, 30 ಒಳಗಡೆ ಅಂತ ಒಂದು ಇದರಲ್ಲಿ ಕಾಂಬಿನೇಷನಲ್ಲಿ ಬಂದು ನಮ್ಮ ಅವಧಿನಲ್ಲಿ ಆ ಅಮ್ಮ ಮೊದಲು ಈ ಅಕ್ಕ ಅವರು ಎರಡನೇವರು ಅನ್ಕೋತೀವಿ. ಆ ಒಂದು ವಯಸ್ಸನ್ನ ಬಂದಂಥವ್ರು ಇಲ್ಲಿ ಕಲಿಯೋದಕ್ಕೆ ವಯಸ್ಸೇನು ಮಾಡೋದಿಲ್ಲ, ಕಲಿಬಹುದು. ಆಸೆ ಇರಬೇಕು, ಗಟ್ಟಿ ಮನಸ್ಸಿರ್ಬೇಕು, ಛಲ ಇರಬೇಕು. ತುಂಬ ಒಳ್ಳೆಯದಾಯ್ತು. ಸಹಾಯಧನವನ್ನಾಗಿ ಚೆಕ್ಗಳನ್ನು ವಿತರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇವೆ. ಅವರೆಲ್ಲರಿಗೂ ನಮ್ಮ ಪಂಚಾಯತಿ ಪರವಾಗಿ ತುಂಬುವುದೇ ಧನ್ಯವಾದಗಳನ್ನು ನೀಡುತ್ತೇವೆ. ಹಾಗೆ ಮತ್ತೊಮ್ಮೆ ಮಹಿಳೆಯರು ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮಹಿಳಾ ದಿನಾಚರಣೆಯನ್ನು ತುಂಬ ಅರ್ಥಪೂರ್ಣವಾಗಿ ಆಚರಿಸಬೇಕು. ನಮ್ಮೂರಲ್ಲಿ ಈ ದಿನ ಮಹಿಳಾ ಸಬಲೀಕರಣ ನಿಟ್ಟಿನಲ್ಲಿ ಮಹಿಳೆ ಯಾರೆಲ್ಲ ತರಬೇತಿ ಪಡ್ಕೊಂಡಿದ್ದಾರೋ ಟೈಲರಿಂಗ್ ತರಬೇತಿ ಅಂತ ಅವ್ರಿಗೆಲ್ಲ 150 ಟೈಲರಿಂಗ್ ಮಿಷಿನ್ ನೀಡೋದ್ರ ಮುಖಾಂತರ ಖುಷಿ ಆಗ್ತದೆ ಹೇಳ್ಬೇಕಂದ್ರೆ. ನೀಡೋದ್ರ ಮುಖಾಂತರ ನಾವು ಮಹಿಳಾ ದಿನಾಚರಣೆಯನ್ನು ಸಕ್ಸಸ್ಫುಲ್ಲಾಗಿ ಆಚರಿಸ್ತೀವಿ. ಮತ್ತು ವಿದ್ಯಾರ್ಥಿ ಪ್ರೋತ್ಸಾಹ ಧನವನ್ನು ಸಹ ನೀಡ್ತಾ ಇದ್ದೀವಿ. ಈ ದಿನ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಮತ್ತು ಪಂಚಾಯಿತಿಯವರಾಗಿ ಒಂದು ನಮ್ಮ ವಿಮಾ ಪೂರ್ತಿ ಸಂಪೂರ್ಣ ವಿಮಾ ಆಗಿರ್ಬೋದು, ಮಕ್ಕಳಿಗೆ 10,000